ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ, ಶ್ರೇಯನ ಸ್ಕೂಲ್ಗೆ ಕಳಿಸೋಣ ಅಂತ ಹೊರಟಿದ್ದೀನಿ. ಮಳೆ ಸಣ್ಣಕ್ಕೆ ಬೀಳ್ತಾನೇ ಇದೆ. ನನ್ನ ಮಗಳು ಎದ್ದಿದ್ದಾಳೆ, ತಾನು ಬರ್ತೀನಿ ಅಂತ ಹಠ ಮಾಡಿದ್ಲು, ಹಾಗೆ ಕರ್ಕೊಂಡು ಹೊರಟಿದ್ದೀನಿ. ಸ್ವೆಟ್ರ್ ಹಾಕೋ ಅಂದರೆ ಸ್ವೆಟ್ರು ಹಾಕ್ಕೊಳ್ಳಲ್ಲ, ಕ್ಯಾಪ್ ಹಾಕ್ಕೊಳ್ಳೋ ಅಂದರೆ ಕ್ಯಾಪು ಹಾಕ್ಕೊಳ್ಳಲ್ಲ. ಹಾಯ್, ಗುಡ್ ಮಾರ್ನಿಂಗ್. ನನ್ನ ಮಗಳಿಗೆ ಬೇಗನೆ ಸ್ನಾನ ಮಾಡಿಸ್ಬಿಡೋಣ ಅಂತ ಸ್ನಾನ ಮಾಡಿಸ್ದೆ. ಯಾಕಂದ್ರೆ ಹೊರಗಡೆ ಚಳಿ ಇದೆಲ್ಲ, ಬಿಸಿ ಬಿಸಿ ನೀರು ಸ್ನಾನ ಮಾಡಿಸಿ ಮಲಗಿಸಿದ್ರೆ ಸ್ವಲ್ಪ ಹೊತ್ತು ಮಲ್ಕೊತಾಳೆ ಅಂಥೇಳಿ ಸ್ನಾನ ಮಾಡಿಸ್ಬಿಟ್ಟೆ. ಹಾಗೆ ನಂದು ಕೂಡ ಸ್ನಾನ ಎಲ್ಲ ಆಗಿದೆ. ಪುಟಣಿ ಪುಟಣಿ ನಾನು ಡೇ ಟೈಮಲ್ಲಿ ಪ್ಯಾಂಪರ್ಸ್ ಹಾಕಲ್ಲ, ಇವತ್ತು ಹಾಕಿದೆ. ಚಳಿ ಇದೆ, ಫುಲ್ ಡ್ರೆಸ್ ಮಾಡಿ ಪ್ಯಾಕ್ ಮಾಡಿಬಿಡೋಣ ಅಂತ ಹಾಕಿದೆ. ಅವಳ ಕೈಗೆ ಬೇಬಿ ಲೋಷನ್ ಸಿಕ್ಕಿದ್ರಂತೂ ಮುಗೀತು, ವಾಪಸ್ ಈಸ್ಕೊಳ್ಳೋಕ್ಕೆ ಆಗಲ್ಲ. ಮೈಗೆಲ್ಲ ಹಚ್ಕೊಂಡಿರ್ತಾಳೆ. ಅದಕ್ಕೆ ಇವತ್ತು ಸ್ವಲ್ಪ ಕೈಗೆ ಹಾಕ್ಕೊಂಡು ತಗೊಬಂದಿದ್ದೆ. ಅದನ್ನು ಈಸ್ಕೊಂಡು ಮುಖಕ್ಕೆಲ್ಲ ಹಚ್ಕೊಂಡಿದ್ದಾಳೆ, ಸಿಕ್ಕಾಪಟ್ಟೆ ಹಚ್ಕೊಂಡಿದ್ಲು ಮುಖಕ್ಕೆಲ್ಲ. ಇರೋ ಎಲ್ಲಿಗೆ ಬೇಬಿ ಬೇಬಿ ಬಾ ಮಗಳಲ್ಲಿ. ಅಲ್ಲಿ ನೋಡಿ, ಚಳಿ ನೋಡಲ್ಲಿ, ಮಳೆ ಬೀಳ್ತಾ ಇದೆ ನೋಡಲ್ಲಿ. ಮಳೆ ಅಲ್ಲ ಬೇಬಿ, ನೋಡು ಗಾಳಿ, ನೋಡು ಸಿಕ್ಕಾಪಟ್ಟೆ ಗಾಳಿ ಬೀಸ್ತೈತಿ. ಹಂಗೂ ಲೋಷನ್ಸ್ನ ಕೆಳಗಿಟ್ಟಿದ್ದೆ, ಅವಳಿಗೆ ಕೈ ಸಿಗಬಾರ್ದು ಅಂತ. ನಾನು ಬಟ್ಟೆ ತಗೊಬರೋದಕ್ಕೆ ಹೋಗೋದ್ರೊಳಗಡೆ ಮತ್ತೆ ಎತ್ಕೊಂಡು ಕೈಗೆಲ್ಲ ಹಚ್ಕೊಂಡಿದ್ದಾಳೆ. ಬರೀ ಇದೇ ಥರ ಅವಳದು ಕಿಲಾಡಿ. ನೈಸ್. ಇಲ್ಲಿ ನೋಡಿ, ಇಲ್ಲೆಲ್ಲ ಆಯ್ತದೆ ಕ್ರೀಮು. ಅಯ್ಯೋ ಎಷ್ಟು ಹಚ್ಕೊಂಡೆ ಇದು. ಹೊರಗಡೆ ಸ್ವಲ್ಪ ಚಳಿ ಇರೋದ್ರಿಂದ ಫುಲ್ ಪ್ಯಾಕ್ ಮಾಡಿ ಮಲಗಿಸ್ಬಿಡೋಣ ಅಂಥೇಳಿ ಮೊನ್ನೆ ತಂದಿದ್ದೆಲ್ಲ ಡಿಮಾರ್ಟಿಂದ ಅದೇ ಸ್ವೆಟರನ್ನ ಹಾಕಿದ್ದೀನಿ. ಇಲ್ಲಾಂದರೆ ಬೇರೆ ಸ್ವೆಟರ್ ಹಾಕದೆ ಅವಳು ಹಾಕ್ಕೊಳ್ಳಲ್ಲ, ತೆಗೆದು ಬಿಡ್ತಾಳೆ. ಅದಕ್ಕೆ ಫ್ಲಿಪ್ಕಾರ್ಟಿಂದ ಆನ್ಲೈನ್ ಶಾಪಿಂಗ್ ಮಾಡಿದ್ದೆ. ಅದು ಸ್ವಲ್ಪ ಕಿಚನ್ ಆರ್ಗನೈಸರ್ಸ್ ಅನ್ನ ತರಿಸಿದ್ದೆ. ಅದನ್ನು ನೋಡೋಣ ಏನೇನು ತರಿಸಿದ್ದೀನಿ ಏನು ಅಂತೇಳಿ. ನಾನು ಜಾಸ್ತಿಯಾಗಿ ಸ್ಟೀಲ್ ಬಾಕ್ಸ್ಗಳನ್ನೇ ಯೂಸ್ ಮಾಡ್ತಾ ಇದ್ದೆ. ಅದು ಮೊದಲಿಂದನೂ ಯೂಸ್ ಮಾಡ್ತಾ ಬಂದಿರೋದಾಗಿತ್ತು, ಇವಾಗೂ ಯೂಸ್ ಮಾಡ್ತಾ ಇದ್ದೀನಿ. ನಾನೇನು ಇಷ್ಟು ದಿನ ಆದರೂ ಚೇಂಜ್ ಮಾಡಿಲ್ಲ. ಏನಾದರೂ ಚಿಕ್ಕ ಪುಟ್ಟದಷ್ಟೇ ಪ್ಲಾಸ್ಟಿಕ್ ಐಟಮ್ಗಳು ಏನಾದರೂ ಇತ್ತು. ಇವಾಗ ಸ್ವಲ್ಪ ಬಾಕ್ಸ್ಗಳೆಲ್ಲ ಚೇಂಜ್ ಮಾಡೋಣ ಅಂತೇಳಿ ತರಿಸಿದ್ದೀನಿ. ಈ ಥರ ಇದ್ದಾವೆ, 4 ಸೈಜ್ ಇದೆ ನೋಡಿ, ಸಾಕಾಗುತ್ತೆ ನಮಗೇನು. ಅಂದರೆ ರೈಸ್ ಎಲ್ಲ ನಾನು ಹಾಕಿಡಲ್ಲ ಇದರಲ್ಲಿ. ರೈಸ್ ಎಲ್ಲ ಬೇರೆ ಬಾಕ್ಸ್ಗಳಿದಾವಲ್ಲ, ಸ್ಟೀಲ್ ಬಾಕ್ಸ್ಗಳು ಅದೆಲ್ಲ ಇದ್ದಾವೆ, ಅದರಲ್ಲಿ ಹಾಕಿಡ್ತೀನಿ. ಇದರಲ್ಲಿ ಏನಿದ್ರು ಚಿಕ್ಕ ಪುಟ್ಟ ಥಿಂಗ್ಸ್ ಏನಾದರೂ ಇದ್ದರೆ ಐಟಮ್ಸ್ಗಳನ್ನು ಇದರಲ್ಲಿ ಹಾಕಿಡ್ಬೋದು ಅಂತೇಳಿ ತರಿಸಿದ್ದೀನಿ. ಇವಾಗ ಸಕ್ಕರೆ, ಹೆಸರುಬೇಳೆ ಆ ಥರ ಏನಾದರೂ ಹಾಕಿಡೋಣ ಅಂತೇಳಿ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಆಮೇಲೆ ಅನ್ನಿಸ್ತು 1 ಡಜನ್ನೇ ತರಿಸ್ಬೇಕಿತ್ತು ಅಂತ. ಚೆನ್ನಾಗಿದೆ. ನೆಕ್ಸ್ಟ್ ಥಿಂಗ್ಸ್ ಏನು ಅಂತ ನೋಡೋಣ. ಇಷ್ಟು ಸ್ಟ್ಯಾಂಡು, ಈ ಬಾಕ್ಸ್ಗಳು ಕಂಟೈನರ್ಗಳೆಲ್ಲ ಇಡೋದಕ್ಕೆ ಬೇಕಾಗುತ್ತಲ್ಲ ಅಂತೇಳಿ ತರಿಸ್ದೆ. ಇದರಲ್ಲಿ ಕಾಂಬೋ ಇತ್ತು, ತರಿಸ್ದೆ. ಚೆನ್ನಾಗಿದೆ, 3 ಇದೆ ಅಂತೇಳಿ. ಇದೊಂದು ಕಂಟೈನರ್ಗಳನ್ನ ಇಡೋದಕ್ಕೆ. ನೆಕ್ಸ್ಟ್ ಇನ್ನೊಂದು ಇದನ್ನು ತರಿಸಿದ್ದೀನಿ, ಗೊತ್ತಾಗುತ್ತೆ ಅನಿಸುತ್ತೆ. ಇದು ನೋಡಿ, ಇದು ಈ ಥರ ಇದೆ. ಏನಾದರೂ ಇಲ್ಲಿ ಈ ಥರ ಬಟ್ಲು ಬೇಕಾದ್ರೆ ಬಟ್ಲು ಹಾಕಿಡ್ಬೋದು, ಏನು ಬೇಕು ಅದನ್ನು ಹಾಕಿಡ್ಬೋದು ಇಲ್ಲಿ. ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಇದು ಕಾಂಬೋ ಆಫರ್ ಇತ್ತು, ಅದಕ್ಕೆ ತರಿಸ್ದೆ. ಕಿಚನಲ್ಲಿ ಸ್ಟ್ಯಾಂಡ್ಗಳೆಲ್ಲ ಏನೂ ಇಲ್ಲ,
ಇವಾಗ ಏನಾದರೂ ಥಿಂಗ್ಸ್ಗಳನ್ನು ಕಂಟೈನರ್ಗಳನ್ನ ಇಟ್ಕೊಳ್ಳೋದಕ್ಕೆ ಕಿಚನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಮನೆಯಲ್ಲೂ ಆ ಥರ ಸ್ಟ್ಯಾಂಡ್ಸು ಆಮೇಲೆ ಕಬೋರ್ಡ್ ಅದೆಲ್ಲ ಕೊಟ್ಟಿರ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಆ ಥರ ಏನೂ ಕೊಟ್ಟಿಲ್ಲ. ಬಟ್ ಮನೆ ಎಲ್ಲ ಚೆನ್ನಾಗಿದೆ, ದೊಡ್ಡದಾಗಿದೆ. ಆವಾಗ ಗೊತ್ತಾಗಿಲ್ಲ ನಮಗೆ. ಇವಾಗ ಮನೆ ನಾವು ಇಲ್ಲಿಗೆ ಬಂದು 10 ವರ್ಷ ಆಯಿತು. ನನ್ನ ಮದುವೆಗೆ 11 ವರ್ಷ ಆಯಿತು. 1 ವರ್ಷ ಮಾತ್ರ ಬೇರೆ ಕಡೆ ಇದ್ವಿ, ಆಮೇಲೆ ಇಲ್ಲಿಗೆ ಬಂದಿರೋದು. ಬಂದ ಮೇಲೆ ನಾವು ಮನೆ ಚೇಂಜ್ ಮಾಡಿಲ್ಲ. 10 ವರ್ಷದಿಂದ ಕೂಡ ನಾವು ಮನೆಯನ್ನು ಚೇಂಜ್ ಮಾಡಿಲ್ಲ. ಇದೇ ಮನೇಲಿದ್ದೀವಿ. ಮನೆ ದೊಡ್ಡದಾಗಿದೆ, ಚೆನ್ನಾಗಿದೆ. ಅದು ಏನು ಹೇಳಿ, ನಾವು ಬರುವಾಗ ಜಸ್ಟು ರೆಡಿ ಆಗಿತ್ತು ಮನೆ. ಅದಕ್ಕೆ ನಮಗೂ ಕೂಡ ನೀಟಾಗಿ ಕಾಣಿಸ್ತು, ಚೆನ್ನಾಗಿದೆ, ದೊಡ್ಡದಾಗಿದೆ ಅನಿಸಿತ್ತು. ಮನೆ ಮಾಡಿದ್ವಿ. ಆಮೇಲೆ ಇಲ್ಲಿ ಅಡ್ಜಸ್ಟ್ ಆಗೋಯ್ತು ನಮಗೆ. ನೋಡಬೇಕು, ಮನೆ ಚೇಂಜ್ ಮಾಡೋ ಆಲೋಚನೆ ಕೂಡ ಇದೆ ನಮಗೆ. ಏನಕ್ಕೆ ಅಂದರೆ ಒಂದೇ ಕಾರಣಕ್ಕೆ, ಮನೆ ಆ ಥರ ಫೆಸಿಲಿಟೀಸ್ ಹೆಚ್ಚಿಗೆ, ಆ ಸ್ಟ್ಯಾಂಡು ಕಿಚನಲ್ಲಿ ಸ್ವಲ್ಪ ಇಲ್ಲ ಅಂತ ಅಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ. ಬೇರೆ ಎಲ್ಲ ನೀರು ಎಲ್ಲ ಚೆನ್ನಾಗಿದೆ, ಎಲ್ಲ ಪರವಾಗಿಲ್ಲ. ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಹೋಗಿ ಬರೋದು, ಬೇಕ್ರಿಗೆ ಹೋಗಿ ಬರೋದು, ಅದಕ್ಕೆ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಆಗುತ್ತೆ, ದೂರ ಆಗುತ್ತೆ ಅಂಥೇಳಿ ಮನೆ ಚೇಂಜ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಹಾಗೆ ನಾನು ಇನ್ನೊಂದಿನ ಕೂಡ ಈ ಮನೆ ಬಗ್ಗೆ ತಿಳಿಸ್ಕೊಡ್ತೀನಿ, ರೆಂಟು, ಲೀಸು ಏನು ಅಂತೇಳಿ. ಹಾಗೆ ಹೋಮ್ ಟೂರನ್ನು ಮಾಡ್ತೀನಿ ಇನ್ನೊಂದಿನ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಂಟಿನ್ಯೂಸ್ ಆಗಿ ವ್ಲಾಗನ್ನು ನೋಡ್ತಾ ಇದ್ದರೆ ನಿಮಗೂ ಕೂಡ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡ್ಬೋದು. ಈ ಕಾಂಬೋ ಆಫರಲ್ಲಿ 3 ಪರವಾಗಿಲ್ಲ, ಚೆನ್ನಾಗಿ ಇದ್ದಾವೆ ಅದೆರಡೂ. ಅದ್ರ ಸೈಜು ನಾವು ಅಂದ್ಕೊಂಡ ಥರನೇ ಇದೆ. ಇಷ್ಟು ಚಿಕ್ಕದಾಗಿರ್ಬೋದು ಅಂತ ಒಂದು ಮೈಂಡಲ್ಲಿತ್ತು, ಅಷ್ಟು ಚಿಕ್ಕದಾಗಿಯೇ ಇದೆ. ಇದು ಮಾತ್ರ ನಾವು ಆನ್ಲೈನ್ ಶಾಪಿಂಗನ್ನು ನಂಬಿ ಮೋಸ ಹೋದ್ವಿ. ಯಾಕಂದರೆ ನಾನಿದು ಇಷ್ಟು ಚಿಕ್ಕದಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಾರಿ, ಸ್ವಲ್ಪ ಕೆಮ್ಮು ಇನ್ನೂ ಕಡಿಮೆ ಆಗಿಲ್ಲ. ನೋಡಿ, ತುಂಬ ಚಿಕ್ಕದಾಗಿದೆ. ಏನು ಹೇಳಿ, ನಾನು ಇಷ್ಟು ಹೈಟ್ ಆದರೂ ಬರ್ಬೋದೇನಾ ಅಂತ ಅಂದ್ಕೊಂಡಿದ್ದೆ. ಇದು ನೋಡಿದ್ರೆ ನೋಡಿ, ಇಷ್ಟಿದೆ. ಮೇಲ್ಗಡೆ ಒಂದು 3 ಇಡ್ಬೋದೇನೋ, ಕೆಳಗಡೆ 1 2 3 ಅಷ್ಟೇ, 3 ಕಂಟೈನರ್ಗಳನ್ನ ಇಡ್ಬೋದೇನೋ. ನಾನು ಸ್ವಲ್ಪ ದೊಡ್ಡದಾಗಿರುತ್ತೇನೋ ಅಂದ್ಕೊಂಡು ನಾನು ಆನ್ಲೈನ್ ಶಾಪಿಂಗ್ ಮಾಡಿಬಿಟ್ಟೆ. ನನಗೆ ಮೊದಲೇ ಇಷ್ಟು ಚಿಕ್ಕದಾಗಿರುತ್ತೆ ಅಂತ ಅಂದ್ಕೊಂಡಿದ್ರೆ ನಾನು ಆನ್ಲೈನ್ ಶಾಪಿಂಗ್ ಮಾಡ್ತಿರ್ಲಿಲ್ಲ. ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ರು, ಏನು ಇಷ್ಟು ಚಿಕ್ಕದಾಗೈತಲ್ಲ, ಇಷ್ಟು ರೇಟು ಅಂತ ಹೇಳ್ತಾಯಿದ್ರು. ಏನು ಮಾಡೋಕ್ಕಾಗಲ್ಲ, ಆನ್ಲೈನ್ ಶಾಪಿಂಗ್ಗೆ ಆ ಥರ ಇರುತ್ತೆ. ನಾನು ವಿಶೇಷವಾಗಿ ಏನು ತರಿಸೋದಕ್ಕೆ ಹೋಗಿಲ್ಲ. ಸ್ವಲ್ಪ ಏನು ಬೇಕು ಅಷ್ಟೇ, ಅವಶ್ಯಕತೆ ಇರೋಷ್ಟೇ ತರಿಸ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ, ಏನಾದರೂ ಈ ಮನೆ ಏನಾದರೂ ಚೇಂಜ್ ಮಾಡಿದ್ರೆ ಮತ್ತೆ ಎಲ್ಲ ಇಲ್ಲಿಂದ ಅಲ್ಲಿಗೆ ಹೊತ್ಕೊಂಡು ಹೋಗ್ಬೇಕಾಗುತ್ತಲ್ಲ ಅಂತ ಎಲ್ಲ ಸ್ಟಾಪ್ ಮಾಡ್ತಾಯಿದ್ದೀವಿ. ಮನೆಗೇನಾದರೂ ಥಿಂಗ್ಸ್ ಬೇಕು ಅಂತಂದ್ರೂ ಅಲ್ಲಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀವಿ. ನಿಮ್ಗೆ ಗೊತ್ತಾಗಿರ್ಬೋದು, ನಮ್ಮ ಮನೆ ಹಿಂದ್ಗಡೆ ಗೋಡೆ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಮಗ ಎಲ್ಲ ಬರೆದಿರೋದು, ನನ್ನ ಮಗಳಲ್ಲ, ಮಗ ಬರೆದಿರೋದು. ಮಗಳಿನ ಸ್ಟಾರ್ಟ್ ಮಾಡಿಲ್ಲ, ಅವಳಿಗೆ ಗೊತ್ತಿಲ್ಲ ಸರಿಯಾಗಿ ಗೋಡೆ ಮೇಲೆಲ್ಲ ಬರೆಯೋಕ್ಕೆ. ಇದು ನೋಡಿ, ಬರ್ದಾಕಿದ್ದಾನೆ ಎಲ್ಲ ಮನೆ ಫುಲ್ ಬರೆದಿದ್ದಾನೆ. ಅದಕ್ಕೆ ನಾವು ಪೇಂಟ್ ಕೂಡ ಮಾಡಿಸಿಲ್ಲ. ಮನೆ ಖಾಲಿ ಮಾಡೋದಾದರೆ ಮತ್ತೆ ಏನಕ್ಕೆ ಸುಮ್ಮನೆ ಪೇಂಟ್ ಮಾಡಿಸಿ ಇದು ಮಾಡೋಣ ಅಂಥೇಳಿ ಪೇಂಟ್ ಕೂಡ ಮಾಡಿಸಿಲ್ಲ. ಖಾಲಿ ಮಾಡಬೇಕು ಅನ್ನೋದಾದರೆ ಜೂನ್ ಜುಲೈಯಲ್ಲಿ ಮಾಡಬೇಕು ಅಂತ ಇದ್ದೀವಿ. ಮತ್ತು ಮನೆ ಖಾಲಿ ಮಾಡಿದ್ರೂ ಕೂಡ ಶ್ರೇಯಿಗೂ ಸ್ಕೂಲು ದೂರ ಆಗುತ್ತೆ. ಇನ್ನು ಡಿಸೈಡ್ ಆಗಿಲ್ಲ, ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಡಿಸೈಡ್ ಆಗಿಲ್ಲ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಹಾಗೆ ನಾನೊಂದು ಸೀರೆ ಕೂಡ ತೊಗೊಂಡಿದ್ದೀನಿ, ನಿಮಗೆ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದಲ್ಲ, ಆನ್ಲೈನ್ ಶಾಪಿಂಗ್ಗೆ, ಬಟ್ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದಿಲ್ಲ. ಇದು ಇನ್ಸ್ಟಾಗ್ರಾಮ್ ಪೇಜ್ ಗೊತ್ತಿರ್ಬೋದು ನಿಮಗೆ, ಹೇಮಾ ಸ್ಟೈಲ್ ಸ್ಟುಡಿಯೋದಿಂದ ತರಿಸಿರೋದು. ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಫುಲ್ಲು ಬ್ರೊಕೇಡಲ್ಲಿದೆ ನೋಡಿ. ತರಿಸಿದ್ದು ತುಂಬ ದಿನವೇ ಆಯಿತು. ನಾನಿನ್ನು ಬ್ಲೌಸ್ ಸ್ಟಿಚಿಂಗ್ ಕೂಡ ಕೊಟ್ಟಿಲ್ಲ. ಬಾರ್ಡರ್ ತುಂಬಾ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಅಲ್ಲ. ಕಲರ್ ಕೂಡ ಇದು ಪಿಂಕ್ ಕಲರು, ಬಟ್ ತುಂಬ ಡಾರ್ಕ್ ಪಿಂಕ್ ಅಲ್ಲ, ತುಂಬ ಲೈಟ್ ಪಿಂಕು ಅಲ್ಲ, ಏನೋ ಒಂಥರ ಚೆನ್ನಾಗಿದೆ ಪಿಂಕ್ ಕಲರ್ ಇದು. ಆಮೇಲೆ ಬ್ಲೌಸ್ ಪೀಸ್ ಬಂದು ಇದು ಏನು ಹೇಳಿ, ಪ್ಲೈನಲ್ಲಿದೆ. ಪ್ಲೈನಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ನೋಡಿ. ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತರಿಸ್ಕೊಂಡಿದ್ದೀನಿ. ತರಿಸ್ಕೊಂಡು ತುಂಬ ದಿನವೇ ಆಯಿತು, ಆದರೆ ಇನ್ನೂ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿಲ್ಲ. ಸದ್ಯದಲ್ಲಿ ಊರಿಗೆ ಕೂಡ ಹೋಗಬೇಕು, ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು. ಇನ್ನೇನು ನಾಳೆ ಇವತ್ತು ಆದರೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇವತ್ತು ಮಳೆ ವಾತಾವರಣ ಇದೆಯಲ್ಲ, ಸ್ವಲ್ಪ ಹೊರಗಡೆ ಹೋಗೋದಕ್ಕೂ ಸ್ವಲ್ಪ ಏನೋ ಒಂಥರ ಏನು ಹೇಳೋದು, ಇಷ್ಟ ಆಗಲ್ಲ. ಬಿಸಿಲಿದ್ರೆ ಓಕೆ, ಮಳೆಯಲ್ಲಿ ಮಕ್ಕಳೆಲ್ಲ ಕರ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತಲ್ಲ,
ಅದಕ್ಕೆ ನಾಳೆ ಏನಾದರೂ ಹೋಗೋಣ ಅಂತ ಇದ್ದೀನಿ. ನಾಳೆ ಯಾವ ಥರ ಇರುತ್ತೆ ಏನೋ ಗೊತ್ತಿಲ್ಲಲ್ಲ. ಹಾಗೆ ಇದು ನೋಡಿ ಪಲ್ಲು ಚೆನ್ನಾಗಿದೆ ಅಲ್ಲ, ಡಿಸೈನ್ಸ್ ಚೆನ್ನಾಗಿದೆ ಸೀರೆ. ಈ ಸ್ಯಾರಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ನನ್ನ ಮಗಳು, ಒಂದೊಂದು ಮಕ್ಕಳು ಮಲ್ಗೆ ಎದ್ದ ತಕ್ಷಣ ಅಳ್ತಾರಲ್ಲ, ಇವಳು ಅಳಲ್ಲ, ಕರಿತಾಳೆ ಅಮ್ಮ ಅಮ್ಮ ಅಂತಾಳೆ. ಬಾ ಅಂತಂದರೆ ಬಂದ್ಬಿಡ್ತಾಳೆ ಅಲ್ಲ ಮಗಳೇ. ಇದು ಸಂಜೆ ವಿಡಿಯೋ ಕ್ಲಿಪ್ಪಿಂಗು. ನಾನು ಶ್ರೇಯು ಆಟ ಆಡ್ತಾ ಇದ್ದೀವಿ, ಕ್ಯಾರಮ್ ಮಾಡ್ತಿದ್ದೀವಿ. ಏನಕ್ಕೆ ಅಂದರೆ ಟಿ ವಿ ಹಚ್ಚಿಲ್ಲ, ಮೇಲೆ ಡಿಶ್ಶಿಂದ ಕೇಬಲ್ ಬರುತ್ತಲ್ಲ, ಸನ್ ಡೈರೆಕ್ಟಿಂದ ಕೇಬಲ್ ಬರುತ್ತಲ್ಲ, ಆ ಕೇಬಲ್ಲು ಹಿಡ್ಕೊಂಡು ಕೋತಿಗಳು ನೇತಾಡ್ತವೆ, ಜೋಕಾಲಿ ಆಡ್ತವೆ. ಜೋಕಾಲಿ ಆಡಿ ಅದು ಸ್ವಲ್ಪ ಕಟ್ಟಾದಂಗೆ ಆಗಿತ್ತು. ಅದೇನೋ ರಿಪೇರಿ ಮಾಡೋಕೆ ಹೋದ್ರು ಆದರೂ ಬಂದಿಲ್ಲ. ಅದಕ್ಕೆ ಟಿ ವಿ ಆಗ್ತಾ ಇಲ್ಲಲ್ಲ, ಬೇಜಾರಾಗ್ತದೆ ಅಂಥೇಳಿ ಸ್ವಲ್ಪ ಕೇರಮ್ ಆಟ ಕೂಡ ಆಡಿದ್ವಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ. ಬಾಯ್.